ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ತುಂಬಿ ಹರಿಯುತ್ತಿರುವ ಕೃಷ್ಣಾ ತುಂಗಭದ್ರಾ ನದಿಗಳು, ಹೂವಿನ ಹೆಡಗಿ ಸೇತುವೆ ಮುಳುಗಡೆ, ಕಲಬುರಗಿ ಸಂಚಾರ ಸ್ಥಗಿತ, ಕೊಪ್ಪರ ಸೇರಿ ಹಲವು ದೇವಸ್ಥಾನಗಳು ಮುಳುಗಡೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣ, ಅಲೆಮಾರಿಗಳಿಗೆ ಅನ್ಯಾಯವಾಗದಂತೆ ಕ್ರಮ ವಹಿಸಲಿ. ರವೀಂದ್ರನಾಥ್ ಪಟ್ಟಿ. ಅಂಗನವಾಡಿ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನಾ ಧರಣಿ. ಆಗಸ್ಟ್ 24ರಂದು ಛಲವಾದಿ ಮಹಾಸಭಾದ ಮಹಿಳಾ ಘಟಕದಿಂದ ಪ್ರತಿಭಾ ಪುರಸ್ಕಾರ. ಅರ್ಚನಾ ಸುಂಕಾರಿ. ದೇವರಾಜ ಅರಸು ಆಶಯಗಳಿಗೆ ಸರ್ಕಾರ ಬದ್ಧತೆ ಇದ್ದರೆ ಸಾಗುವಳಿ ಮಾಡುವ ರೈತರಿಗೆ ಸಾಗುವಳಿ ಚೀಟಿ ನೀಡಲಿ. ಮಾರೆಪ್ಪ ಹರವಿ. ಆಗಸ್ಟ್ 22ರಿಂದ 31ರವರೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಾಬೂನು ಮೇಳ. ಗಂಗಪ್ಪ. ನಗರದ ಗಂಜ ಕಲ್ಯಾಣ ಮಂಟಪದ ಶ್ರೀ ಗಣೇಶ ಮಂದಿರಕ್ಕೆ 4.5 ಕೆಜಿ ಬೆಳ್ಳಿ ಆಭರಣ ಸಮರ್ಪಣೆ. ಯೂನಿಯನ್ ಬ್ಯಾಂಕ್ನಲ್ಲಿ ಆಕಸ್ಮಿಕ ಬೆಂಕಿ, ಪೀಠೋಪಕರಣ ಎಸಿ ಸುಟ್ಟು ಭಸ್ಮ. ವಾರ್ತೆಗಳ ವಿವರ. ಬಸವಸಾಗರದಿಂದ 2.65 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರುವ ಪರಿಣಾಮ ಹೂವಿನ ಹೆಡಗಿ ಸೇತುವೆ ಮುಳುಗಿ ಹೋಗಿದ್ದು ಸಂಚಾರವನ್ನು ತಾಲೂಕು ಆಡಳಿತ ಸ್ಥಗಿತಗೊಳಿಸಿದೆ. ದೇವದುರ್ಗದಿಂದ ಕಲಬುರಗಿ, ಸುರಪುರ ಮತ್ತು ಯಾದಗಿರಿಗೆ ಹೋಗುವ ಪ್ರಯಾಣಿಕರು ತಿಂತಳೆ ಬ್ರಿಡ್ಜ್ ಮೂಲಕ ತೆರಳುತ್ತಿದ್ದಾರೆ. ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಇದೇ ರಸ್ತೆ ಮಾರ್ಗದಲ್ಲಿ ಸಂಚರಿಸುತ್ತಿವೆ. ಕೃಷ್ಣಾ ನದಿ ಪಾತ್ರದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ನದಿ ದಂಡೆಯಲ್ಲಿರುವ ಭತ್ತದ ಬೆಳೆದ ಜಮೀನುಗಳಿಗೆ ನೀರು ನುಗ್ಗಿವೆ. ನದಿ ಪಾತ್ರದಲ್ಲಿರುವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಗೊಂಡಿದೆ. ನದಿಗೆ ಹೋಗುವ ರಸ್ತೆಗಳು ಕಿತ್ತು ಹೋಗಿದ್ದು ತಿರುಗಾಟ ದುಸ್ತರವಾಗಿವೆ. ಐತಿಹಾಸಿಕ ಕೊಪ್ಪರದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹಾಗೂ ಗೂಗಲ್ನ ಶ್ರೀ ಪ್ರಭುಲಿಂಗ ದೇವಸ್ಥಾನ, ಬೆಳಿಕಲ್ ಬಳಿ ಇರುವ ಶ್ರೀ ಅಣ್ಣೆಮಲ್ಲೇಶ್ವರ ದೇವಸ್ಥಾನ, ಹೂವಿನ ಹೆಡಗಿಯ ಗಡ್ಡೆಗೂಳಿ ಶ್ರೀ ಬಸವೇಶ್ವರ ದೇವಸ್ಥಾನಗಳು ಜಲಾವೃತಗೊಂಡಿದ್ದು ದರ್ಶನ, ಪೂಜೆ ವಿಧಿ ವಿಧಾನಗಳನ್ನು ನಿಲ್ಲಿಸಲಾಗಿದೆ. ನದಿಯಲ್ಲಿ ನೀರು ಹೆಚ್ಚಾದ ಹಿನ್ನೆಲೆಯಲ್ಲಿ ಹಾವು, ಮೊಸಳೆ ಸೇರಿದಂತೆ ಜಲಚರಗಳು ನದಿ ದಂಡೆ ಬಳಿ ಬರುತ್ತಿವೆ. ಹೀಗಾಗಿ ನದಿ ಪಾತ್ರದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಆಲಮಟ್ಟಿ ಮತ್ತು ಬಸವಸಾಗರ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗುತ್ತಿದ್ದು ಮತ್ತೊಂದು ಪ್ರವಾಹ ಸಮಸ್ಯೆ ಎದುರಿಸಬೇಕಾಗುತ್ತದೆಯೇ ಎಂಬ ಆತಂಕ ಮೂಡಿಸಿದೆ. ತಹಶೀಲ್ದಾರ್ ಅಮರೇಶ್ ಬೀರಾದರ್ ಹಾಗೂ ತಾಲೂಕು ಪಂಚಾಯಿತಿ ಪಿಇಒ ಬಸವರಾಜ್ ಹಟ್ಟಿ ನೇತೃತ್ವದ ತಂಡಗಳು ನದಿ ಪಾತ್ರದಲ್ಲಿ ಬಿಡಾರ ಹೂಡಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಹೋರಾಟ ತಾರ್ಕಿಕ ಅಂತ್ಯ ಕಂಡಿದ್ದು ರಾಜ್ಯ ಸರ್ಕಾರ 2 ಸದನಗಳಲ್ಲಿ ಮಂಡಿಸಿ ಕಾನೂನು ರೂಪಿಸಿ ಖಾಲಿ ಇರುವ ನೇಮಕಾತಿಗೆ ಮುಂದಾಗಬೇಕೆಂದು ಹೊಳೆಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಒತ್ತಾಯಿಸಿದರು. ಅವರೊಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2011ರಿಂದಲೇ ಒಳ ಮೀಸಲಾತಿ ಕುರಿತು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ದತ್ತಾಂಶ ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿತ್ತು. ವರದಿ ಅಂಗೀಕರಿಸಿರುವ ರಾಜ್ಯ ಸರ್ಕಾರ ಮಾದಿಗ, ಹೊಲೆಯ ಸಂಬಂಧಿತ ಜಾತಿಗಳಿಗೆ ಸಮಾನವಾಗಿ ಮೀಸಲು ಹಂಚಿಕೆ ಮಾಡಲು ನಿರ್ಧರಿಸಿದೆ. ಆದರೆ ಅಲೆಮಾರಿಗಳಿಗೆ ಅನ್ಯಾಯವಾಗಿದ್ದು ಸರಿಪಡಿಸಲು ಸರ್ಕಾರ ಮುಂದಾಗಬೇಕೆಂದರು. ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿಯವರು ಪರಿಶಿಷ್ಟರ ಮೀಸಲಾತಿಯನ್ನು 15% 17ಕ್ಕೆ ಹೆಚ್ಚಿಸಲು ನಿರ್ಧರಿಸಿ ಕೇಂದ್ರಕ್ಕೆ ಶೆಡ್ಯೂಲ್ 9 ತಿದ್ದುಪಡಿಗೆ ಶಿಫಾರಸು ಮಾಡಿತ್ತು. ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿಲ್ಲ. 17 ಮೀಸಲು ಹೆಚ್ಚಿಸುವುದನ್ನು ಪ್ರಶ್ನಿಸಿ ಕೆಇಟಿಯಿಂದ ಹೈಕೋರ್ಟ್ನಿಂದ ತಡೆಯಾಜ್ಞೆ ತರಲಾಗಿದೆ. ಸರ್ಕಾರ ಸೃಷ್ಟೀಕರಣ ನೀಡುವ ಮೂಲಕ ಗೊಂದಲ ನಿವಾರಿಸಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು 59 ಜಾತಿಗಳಿಗೆ ಒಂದು ಗುಂಪು ಮಾಡಿ 1% ಮೀಸಲಾತಿ ನೀಡಲು ಶಿಫಾರಸು ಮಾಡಿತ್ತು. ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವಾಗಿದ್ದು ಸರ್ಕಾರ ಪುನರ್ ಪರಿಶೀಲಿಸಿ ನ್ಯಾಯಯುತ ಮೀಸಲು ನಿಗದಿಪಡಿಸಬೇಕೆಂದರು. ಬಲಗೈ ಸಂಬಂಧಿತ ಜಾತಿಗಳಾದ
ಬ್ಯಾಗಾರ್ ಜಾತಿಯನ್ನು ಸಿ ಪ್ರವರ್ಗದ ಪಟ್ಟಿಯಲ್ಲಿ ಸೇರಿಸಲಾಗಿದ್ದು ಪ್ರವರ್ಗ ಬಿ ಸೇರಿಸಬೇಕು. 1928ರಲ್ಲಿ ಮೈಸೂರು ಮಹಾರಾಜರು ಮೀಸಲು ನಿಗದಿಪಡಿಸಿ 800 ಶಾಲೆಗಳನ್ನು ಪ್ರಾರಂಭಿಸಿದ್ದರು. ಛಲವಾದಿ ಸಮಾಜ ಜನರು ಅಂದಿನಿಂದಲೇ ಶಿಕ್ಷಣ ಪಡೆದು ಸರ್ಕಾರಿ ಉದ್ಯೋಗಗಳಲ್ಲಿದ್ದಾರೆ. ಮಾದಿಗ ಸಮಾಜದ ಸಮಾನ ಜನಸಂಖ್ಯೆ ಸಮುದಾಯ ಹೊಂದಿದೆ. ಸರ್ಕಾರ ರಾಜಕೀಯವಾಗಿ ಮೀಸಲು ಬಳಕೆ ಮಾಡದೆ ಕೂಡಲೇ ಕಾನೂನು ರೂಪಿಸಿ ನೇಮಕಾತಿ ನಡೆಸಬೇಕೆಂದರು. ಬ್ಯಾಕ್ವರ್ಡ್ ಕ್ಲಾಸ್ಗೆ ಆಯೋಗದ ಅಧ್ಯಕ್ಷರ, ಮಹಿಳಾ ಆಯೋಗಕ್ಕಿದ್ದಾರೆ, ಮಾನವ ಹಕ್ಕುಗಳ ಆಯೋಗದಿದ್ದಾರೆ, ಹಿಂದುಳಿದ ವರ್ಗಕ್ಕಿದೆ, ಶಾಶ್ವತ ಆಯೋಗ. ಆದರೆ SC ಆಯೋಗ ಇಲ್ಲ. ಯಾಕಂದರೆ ನಮ್ಮ MLAಗಳು MP ಗಳು ಏನಾಗಿದೆ, ಮಿನಿಸ್ಟರ್ಗಳು ಬಾಯಿ ಕೊಟ್ಟು ಸಿದ್ದರಾಮಯ್ಯ ಮಾತಾಡ್ತಾರೆ, ನಾವೇನೇ ನಮ್ಮ ಸಚಿವ ಸ್ಥಾನ ಕಳ್ಕೊಡೋದಂತ ಮಾಡ್ತಾ ಇಲ್ಲ. ಅಷ್ಟು ಆಯೋಗರಿದ್ದಾರೆ ನಮ್ಮ MLAಗಳು. ನಾವು ಇದನ್ನ ಛಲವಾದಿಗಳಿಗೆ 6% ಬರಬೇಕಾದರೂ ನಾವು ಮನೆ 18ನೇ ತಾರೀಕಿಗೆ ರಾಜ್ಯದಂತ ಹೋರಾಟ ಮಾಡಿ ಮಾದಿಗರಿಗಿಂತ ನಾವು ಜಾಸ್ತಿ 2 ಕಡೆ ಮಾದಿಗರು ಕೂತಿದ್ರು. ಎಲ್ಲಿ? ಫ್ರೀಡಮ್ ಪಾರ್ಕ್ನಲ್ಲಿ. ನಾವು 10 ರಿಂದ 15 ಜನ ಸೇರಿ ಅವಾಗ ನಾವು ಬಲ ಪ್ರದೇಶ ಆದಮೇಲೆ ಸಿದ್ದರಾಮಯ್ಯ ಅವರು 2.5 ತಾಸು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 5 ಗಂಟೆಗೆ ಇಟ್ಟಿದ್ದು 7.5 ಗಂಟೆಗೆ ಇಟ್ಕೊಂಡು ಚರ್ಚೆ ಮಾಡಿ ನಮಗೆ ಅವರಿಗೆ ಕಂಡವರ್ತಿತ ಹತ್ರ ಮಾಡಿ ಇದರಲ್ಲಿ 49 ಗುಂಪಿಗೂ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದ್ದಾರೆ. ಅಲೆಮಾರಿಗಳಿಗೆ ಇವತ್ತಿನ ಶೇಕಡ 10% ವಿದ್ಯಾಭ್ಯಾಸ ಇದೆ, ಅವರಿಗೆ ಔದ್ಯೋಗಿಕದಲ್ಲಿ 1% ಇದೆ. ಇವತ್ತಿಗೂ ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದಾರೆ. ನೀವು ನೋಡ್ತಿರ್ಬೇಕು. ಅವರು ಇವತ್ತು ಗುರುಗುರು ಸೂಕ್ತ ಭಾಗ ಇರಬೇಕು, ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಅದರಿಂದ ಕಾನ್ಸ್ಟಿಟ್ಯೂಷನ್ ಇದೆ, ಆಯೋಗ ಒಪ್ಪಿಗೆ ಪಡೆದು ಕೇಂದ್ರ ಸರ್ಕಾರ ಕಳಿಸ್ಬೇಕು. ಇವರೇನು ಮಾಡಿದ್ರೆ ತಾವು ಒಪ್ಪಿಗೆ ಮಾಡಿಕೊಂಡು ಕಾನೂನು ಮಾಡಿದ್ರೆ ಯಾರಾದ್ರೂ ಸ್ಟೇ ಸಿಗ್ತದೆ. ಇದೇನಾಗಿದೆ, ಕಣ್ಣು ವರ್ಷ ತಂತ್ರ ಮಾಡಿಕೊಂಡು ಒಂದು ಹೆಜ್ಜೆ ಬಾವಿಯಲ್ಲಿ ಒಂದು ಹೊರಗೆ ಇಟ್ಕೊಂಡು ಮಾಡಿಕೊಂಡು ನಾವು ವೋಟ್ ಬ್ಯಾಂಕ್, ಯಾಕಂದ್ರೆ ಮಾದಿಗ ಓಟು BJP ಹೋಗ್ತದ, ಛಲವಾದಿಗಳು ಓಟು ಕಾಂಗ್ರೆಸ್ಗೆ ಹೋಗ್ತದ. ಮತ್ತೆ ಛಲವಾದಿಗಳ ಈ ಸಲ ಮಾಡಿದ್ರೆ ನಾವು 6 ಕೊಟ್ಟಿದ್ರೆ ನಮ್ದು ಏನಾಗಿದೆ, ನಮ್ದು 1,74,000 ನಮ್ದು ಜಾಸ್ತಿ ಅಂತ ನಾವು ಹೇಳ್ತಾ ಇದ್ವಿ. ಅದರಿಂದ ಈ ವೋಟ್ ಬ್ಯಾಂಕ್ ಸಲುವಾಗಿ ನಮ್ಗೆ ಹುಚ್ಚರು ಮಾಡ್ಕೊಂಡು ಈ ರೀತಿ ಮಾಡ್ತಾ ಇದ್ದಕ್ಕೆ ರಾಜ್ಯ ಸರ್ಕಾರಗಳು BJP ಆಗಿರ್ಬೋದು ಕಾಂಗ್ರೆಸ್ ಹೊಡೆದಾಳ ನೀತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು BJP ಕಾಂಗ್ರೆಸ್ ಸರ್ಕಾರ ಮಾಡಬೇಕಂದ್ರೆ ಎಲ್ಲ ದಲಿತ ಸಂಘಟನೆಗಳು ನಾವು BJP ಕೇಂದ್ರ ಸರ್ಕಾರದ ಮುರಾರಿ ದೇಸಾಯಿ ಆಗಿರ್ಬೇಕು, BP ಸಿಂಗ್ ಸರ್ಕಾರ ಬರಬೇಕಾದ್ರು, ಇಲ್ಲೂ ರಾಮಕೃಷ್ಣ ಹೆಗಡೆ ಸರ್ಕಾರ ಬಂದರು, ನಾವೆಲ್ಲ ಕಾಂಗ್ರೆಸ್ ಓಟ್ ಹಾಕಿ ಮಾಡಿ ಸಲುವಾಗಿ ನಮ್ಮ ಈ ಒಕ್ಕಟ್ಟನ್ನು ಹೊಡಿಲಿಕ್ಕೆ ಈ ರೀತಿ ತಂತ್ರ ಮಾಡ್ತಾ ಇದ್ದಾರೆ ಸರ್ಕಾರ. ಈ ಸಂದರ್ಭದಲ್ಲಿ ನರಸಿಂಹಲು ನೆಲಹಾಳ, ಭಾಸ್ಕರ್ ರಾಜ್, ಕೆ ಪರಶುರಾಮ್, ಮಹೇಶ್, ಯಲ್ಲಪ್ಪ ಬೊಮ್ಮನಾಳ, ಸಂತೋಷ್ ಇದ್ದರು. ಕೇಂದ್ರ ಸರ್ಕಾರದ ICDS ಯೋಜನೆಯನ್ನು ಸರಳೀಕರಿಸಿ ಫಲಾನುಭವಿಗಳನ್ನು ಆಕರ್ಷಿಸಲು ಮುಖಚಹರೆ ಗುರುತಿಸುವ ಕ್ರಮವನ್ನು ಅಳವಡಿಸಿದ್ದು, ಇದರಿಂದ ತೊಂದರೆಗಳಾಗುತ್ತಿರುವುದರಿಂದ ಕೂಡಲೇ ಇದನ್ನು ಕೈಬಿಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಕಪ್ಪು ದಿನವನ್ನಾಗಿ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ ICDS ಯೋಜನೆಗಳಿಗೆ 50 ವರ್ಷಗಳು ಪೂರೈಸುತ್ತಿದ್ದು, ಯೋಜನೆಯನ್ನು ಸರಳೀಕರಿಸಿ ಫಲಾನುಭವಿಗಳನ್ನು ಆಕರ್ಷಿಸಲು ಸರ್ಕಾರಗಳು ಕ್ರಮಗಳನ್ನು ರೂಪಿಸಬೇಕಿತ್ತು. ಆದರೆ ಅದರ ಬದಲಾಗಿ ಸಂಕೀರ್ಣಗೊಳಿಸಲಾಗುತ್ತಿದೆ ಎಂದು ದೂರಿದರು. ಯಾವುದೇ ಸೌಲಭ್ಯಗಳನ್ನು ಕೂಡದೆ ಮುಖಚಹರೆ ಗುರುತಿಸುವ ಕ್ರಮವನ್ನು ಅಳವಡಿಸಿದ್ದರಿಂದ ಕ್ಷೇತ್ರ ಮಟ್ಟದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಾಗಿದೆ. ಆಹಾರ ಭದ್ರತಾ ಕಾಯ್ದೆ ಅಡಿ ಯಾವುದೇ ಫಲಾನುಭವಿ ಹಸಿವಿನಿಂದ ನರಳಬಾರದು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಆಧಾರ್ ಕಾರ್ಡ್ ಇಲ್ಲ ಎಂಬ ನೆಪದಲ್ಲಿ ಸಬ್ಸಿಡಿ ಹಾಗೂ ಉಚಿತವಾಗಿ ಸಿಗುವ ಸೌಲಭ್ಯಗಳಿಂದ ಫಲಾನುಭವಿಗಳಿಗೆ ವಂಚನೆಯಾಗಬಾರದು. ಸಂರಕ್ಷಣೆ ಮಾಡಬೇಕಾದ ಸರ್ಕಾರಗಳು ಇಂದು ಮುಖಚಹರೆಯನ್ನು ಕಡ್ಡಾಯಗೊಳಿಸುವ ಮುಖಾಂತರ ಫಲಾನುಭವಿಗಳ ಹಕ್ಕನ್ನು ನಿರಾಕರಿಸುತ್ತಿವೆ ಎಂದು ಆಪಾದಿಸಿದರು. ಕನಿಷ್ಠ ವೇತನ 30,000 ರೂಪಾಯಿ ಕೊಡಲೇಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ 30,000 ರೂಪಾಯಿ ಕನಿಷ್ಠ ವೇತನ ಕೊಡಲೇಬೇಕು. ಬೇಕೇ ಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭಿಸಲೇಬೇಕು. ಎಲ್ಲ ಅಂಗನವಾಡಿ ಕಾರ್ಯಕರ್ತರನ್ನು ಕಾಯಂ ಮಾಡಲೇಬೇಕು. ಪರಿಗಣಿಸಲೇಬೇಕು. ಮುಖಚಹರೆಯಿಂದ ಫಲಾನುಭವಿಗಳ ವೈಯಕ್ತಿಕ ಮಾಹಿತಿ ಸೋರಿಕೆಯಾಗುತ್ತದೆ, ಸೈಬರ್ ವಂಚನೆಗಳು ದಾರಿ ಮಾಡಿಕೊಟ್ಟಂತಾಗುತ್ತದೆ ಎಂದರು. 60% ತನ್ನ ಪಾಲಿನ ವಂತಿಗೆಯನ್ನು ನೀಡಬೇಕಾದ ಕೇಂದ್ರ ಸರ್ಕಾರ ಇಂತಹ ನಿರ್ಬಂಧಗಳನ್ನು ಹಾಕಿ ತನ್ನ ಪಾಲಿನ ಹಣ ಕಡಿಮೆ ಮಾಡಲು ಮುಂದಾಗಿದ್ದನ್ನು ಖಂಡಿಸಿದರು. ಚಟುವಟಿಕೆ ಆಧಾರದಲ್ಲಿ ಹಣ ಬಿಡುಗಡೆ ಮಾಡುವ ವಿಧಾನಗಳು ಮತ್ತು ಭಾರತದಲ್ಲಿ ICDS ಫಲಾನುಭವಿಗಳನ್ನು ಕಡಿಮೆ ತೋರಿಸಿ ಹಣ ಕಡಿತ ಮಾಡುವ ಯೋಜನೆ ಇದಾಗಿದೆ ಎಂದು ಆಪಾದಿಸಿದರು.
ಕೂಡಲೇ ಇದನ್ನು ರದ್ದು ಮಾಡಿ ಐಸಿಡಿಎಸ್ ಯೋಜನೆಯನ್ನು ಕಾಯಂ ಮಾಡಬೇಕು. ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಸಿ ಮತ್ತು ಡಿ ಗುಂಪಿನ ನೌಕರರೆಂದು ಪರಿಗಣಿಸಬೇಕು. 2018ರಿಂದ ಅನ್ವಯವಾಗುವಂತೆ ವೇತನ ಹೆಚ್ಚಿಸಿ ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿಯವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ರಾಯಚೂರು ನಗರ ಮತ್ತು ಇವರ ಮುಖಾಂತರ ಗ್ರಾಮೀಣ ಅವರ ಮುಖಾಂತರ ಬೇಸ್ಕಾಬ್ದರನ್ನು ಕೈ ಬಿಡುವ ಒತ್ತಾಯಿಸಿ ಆಗಸ್ಟ್ 21ರಂದು ಕಪ್ಪು ದಿನ ಪ್ರತಿಭಟನೆ. ಮಾನ್ಯರೇ, ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿರುವ ಏಕೈಕ ಯೋಜನೆ ಐಸಿಡಿಎಸ್ ಮಾತ್ರ. ಈ ಯೋಜನೆಗೆ ಇಂದು 50 ವರ್ಷಗಳಾಗುತ್ತಾ ಬರುತ್ತದೆ. ಈ ಯೋಜನೆಯನ್ನು ಸರಳೀಕರಿಸಿ ಫಲಾನುಭವಿಗಳನ್ನು ಆಕರ್ಷಿಸಲು ಸರ್ಕಾರಗಳು ಕ್ರಮವನ್ನು ರೂಪಿಸಬೇಕಿತ್ತು. ಆದರೆ ಅದರ ಬದಲಾಗಿ ಸಂಕೀರ್ಣಗೊಳಿಸಲಾಗುತ್ತದೆ. ಯಾವುದೇ ಸೌಲಭ್ಯಗಳನ್ನು ಕೊಡದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಪದ್ಮ, ಕಾರ್ಯದರ್ಶಿ ನರ್ಮದಾ, ಖಜಾಂಚಿ ಗಂಗಮ್ಮ, ಶಾಂತ, ರಾಗಮ್ಮ, ಶರಣಮ್ಮ, ಸುನೀತಾ, ಶಾರದಾ, ಶಾಂತಮ್ಮ, ಮಲ್ಲಮ್ಮ, ಗೋಕುರಮ್ಮ, ಚಂದ್ರಮ್ಮ, ಇಂದ್ರಮ್ಮ, ಅಸ್ಮಿ, ರೆಹಮತ್, ಗೌರಮ್ಮ, ವೆಂಕಟಮ್ಮ, ಸಾವಿತ್ರಿ, ಮಮತಾ, ಕೆ ವಿಜಯ್, ನಾಗರತ್ನ, ಡಿಎಸ್ ಶರಣಬಸವ, ಕೆಜಿ ವೀರೇಶ್ ಸೇರಿದಂತೆ ಅನೇಕರು ಇದ್ದರು. ಛಲವಾದಿ ಮಹಾಸಭಾ ಮಹಿಳಾ ಘಟಕದಿಂದ ಆಗಸ್ಟ್ 24ರಂದು ನಗರದ ಪಂಡಿತ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಮಹಾಸಭಾ ಜಿಲ್ಲಾಧ್ಯಕ್ಷೆ ಅರ್ಚನಾ ಸುಂಕಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಮಾರು 200 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮೈಸೂರಿನ ಶ್ರೀ ಉರಿಲಿಂಗ ಪೆದ್ದಿ ಮಹಾಸಂಸ್ಥಾನದ ಶ್ರೀ ಜ್ಞಾನ ಪ್ರಕಾಶ ಮಹಾಸ್ವಾಮೀಜಿ, ಬೀದರ್ ಬುದ್ಧ ವಿಹಾರದ ಪೂಜ್ಯ ಧಮ್ಮದೀಪ ಭಂತೇಜಿ ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಉದ್ಘಾಟಿಸಲಿದ್ದಾರೆ. ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬಸವರಾಜ್ ಜ್ಯೋತಿ ಬೆಳಗಿಸಲಿದ್ದಾರೆ. ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷ ಸಿದ್ದಯ್ಯ, ಮಹಿಳಾ ಮಹಾಸಭಾದ ಅಧ್ಯಕ್ಷೆ ಈರಮ್ಮ, ಲಲಿತಾ ಆರುಳಿಕರ್ ಆಗಮಿಸಲಿದ್ದಾರೆ. ಗೌರವ ಅತಿಥಿಗಳಾಗಿ ಕೋಣಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ, ಮುಖ್ಯ ಅತಿಥಿಗಳಾಗಿ ಶಾಸಕ ದದ್ದಲ್ ಬಸನಗೌಡ, ಸಂಸದ ಜಿ. ಕುಮಾರ್ ನಾಯಕ್, ಡಾಕ್ಟರ್ ಶಿವರಾಜ್ ಪಾಟೀಲ್, ಎ. ವಸಂತ್ ಕುಮಾರ್, ಕರೆಮ್ಮ ನಾಯಕ್, ಮಹಾಪೌರರಾದ ನರಸಮ್ಮಲು ಮಾಡಗಿರಿ, ಮೊಹಮ್ಮದ್ ಶಾಲಂ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಉಪ ಮಹಾಪೌರ ಸಾಜಿದ್ ಸಮೀರ್, ಮಲ್ಲೇಶ್ ಕೋಲಮಿ, ಮಲ್ಲೇಶಪ್ಪ ಹುನುಗುಂದಕರ, ನರಸಿಂಹಲು ಮರ್ಚಟಾಳ್, ರವೀಂದ್ರನಾಥ್ ಪಟ್ಟಿ, ಜಗನ್ನಾಥ್ ಸುಂಕಾರಿ, ಬಿ. ರಮೇಶ್, ರವಿಕುಮಾರ್ ರಾಂಪೂರು ಸೇರಿದಂತೆ ನಗರದ ವೈದ್ಯರು, ವಕೀಲರು ಸೇರಿ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಶ್ರೀ ಪೂಜ್ಯ ಧಮ್ಮದೀಪ ಬಂತೇಜಿಯವರು, ಉದ್ಘಾಟಕರಾಗಿ ಸನ್ಮಾನ್ಯ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಸಮಾಜ ಕಲ್ಯಾಣ ಇಲಾಖೆ. ಜ್ಯೋತಿ ಬೆಳಗಿಸುವವರು ಸನ್ಮಾನ್ಯ ಶ್ರೀ ಎನ್.ಎಸ್. ಬಸವರಾಜು, ಸಣ್ಣ ನೀರಾವರಿ ಇಲಾಖೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಸನ್ಮಾನ್ಯ ಶ್ರೀ ಸಿದ್ದಯ್ಯ, ನಿವೃತ್ತಿ ರಾಜ್ಯಾಧ್ಯಕ್ಷರು. ಶ್ರೀಮತಿ ಈರಮ್ಮ, ರಾಜ್ಯಾಧ್ಯಕ್ಷರು, ಮಹಿಳಾ ರಾಜ್ಯ ಛಲವಾದಿ ಮಹಾಸಭಾ ಮಹಿಳಾ ಸಮಿತಿ. ಶ್ರೀಮತಿ ಲಲಿತಾ ಆರೋಲಿಕರ್, ಸಂಘಟನಾ ಕಾರ್ಯದರ್ಶಿ. ಅಧ್ಯಕ್ಷತೆಯಾಗಿ ಶ್ರೀಮತಿ ಅರ್ಚನಾ ಕಾಯಪ್ಪ ಸುಂಕಾರಿ. ಗೌರವ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ, ಶಾಸಕರು ಹುಬ್ಬಳ್ಳಿ ಧಾರವಾಡ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ದದ್ದಲ್ ಬಸವಣ್ಣ ಗೌಡ, ಶಾಸಕರು ರಾಯಚೂರು. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಜಿ. ಕುಮಾರ್ ನಾಯಕ್, ಸಂಸದರು. ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಟೇಲ್, ಶಾಸಕರು ರಾಯಚೂರು ನಗರ. ಸನ್ಮಾನ್ಯ ಶ್ರೀ ಎಂ. ವಸಂತ್ ಕುಮಾರ್, ವಿಧಾನಸಭಾ ಪರಿಷತ್ ಸದಸ್ಯರು. ಸನ್ಮಾನ್ಯ ಶ್ರೀ ಕರೆಮಾಜಿ ನಾಯಕ್, ಶಾಸಕರು ದೇವದುರ್ಗ. ಸನ್ಮಾನ್ಯ ಶ್ರೀಮತಿ ನರಸಿಂಹರು, ಮಾಳಿಗೆ ಮಹಾಪೌರರು, ಮಹಾನಗರ ಪಾಲಿಕೆ. ಸನ್ಮಾನ್ಯ ಶ್ರೀ ಮೊಹಮ್ಮದ್ ಶಾಲಂ, ನಗರ ಕ್ಷೇತ್ರ ರಚಿತಾ ಅಭ್ಯರ್ಥಿ. ಸನ್ಮಾನ್ಯ ಶ್ರೀ ರಾಜಶೇಖರ್ ರಾಮಸ್ವಾಮಿಯವರು, ಅಧ್ಯಕ್ಷರು ನಗರಾಭಿವೃದ್ಧಿ. ಸನ್ಮಾನ್ಯ ಶಾಜಿದ್ ಸಮೀರ್, ಉಪಪೌರರು, ಮಹಾನಗರ ಪಾಲಿಕೆ. ಶ್ರೀ ಎಸ್. ಮಲ್ಲೇಶ್ ಕೋಲಿಮಿ, ಆಡಳಿತ ಮಂಡಳಿ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು. ಶ್ರೀ ಶಿವರಾಜ್ ಜಾನೇಕರ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ. ಶ್ರೀ ಮಲ್ಲೇಶ್ ಅನಿರುದ್ಧವಾದ್, ಬ್ರಹ್ಮಚಾರಿ. ಶ್ರೀ ನರಸಿಂಹಲು ಮರ್ಚಟಾಳ್, ಬ್ರಹ್ಮಚಾರಿ. ಶ್ರೀ ರವೀಂದ್ರನಾಥ್ ಪಟ್ಟಿ, ರಾಜ್ಯ ಹಿರಿಯ ಮುಖಂಡರು.
ಶ್ರೀ ಜಗನ್ನಾಥ್ ಸುಂಕಾರಿ ಸಮಾಜ ಹಿರಿಯ ಮುಖಂಡರು ಶ್ರೀ ವಿ ರಮೇಶ್. ಈ ಸಂದರ್ಭದಲ್ಲಿ ನಾಗರತ್ನ, ಪ್ರಿಯದರ್ಶಿನಿ, ನಂದಿನಿ, ಸುಜಾತ, ಸಾವಿತ್ರಿ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ದೇವರಾಜ್ ಅರಸು ಆಶಯಗಳಂತೆ ಕಾರ್ಯನಿರ್ವಹಿಸುವುದೇ ಅದಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಒಂದು ಬಾರಿ ಭೂ ಮಂಜೂರಾತಿ ನೀಡಬೇಕೆಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕ ಮಾರಪ್ಪ ಹರವಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವರಾಜು ಅರಸು ಇವರ ಆಡಳಿತದಲ್ಲಿಯೇ ಉಳುವವನೇ ಭೂ ಬಳಿಯ ಎಂದು ಘೋಷಿಸಲಾಗಿತ್ತು. ಅಂದು ಭೂಹೀನರಿಗೆ ಭೂಮಿ ದೊರೆಯಲು ಸಾಧ್ಯವಾಯಿತು. ಆದರೆ ಅದೇ ಕಾಂಗ್ರೆಸ್ ಸರ್ಕಾರ ಭೂಮಿಯನ್ನು ಸರ್ಕಾರ ಎಂದು ನಮೂದಿಸಿ ಭೂ ಮಾಲೀಕತ್ವ ಪಡೆದು ಜನರಿಗೆ ಅನ್ಯಾಯ ಮಾಡುತ್ತಿದೆ. ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಯಾವುದನ್ನು ಕೇಳದೆ ಭೂಮಿ ಮಂಜೂರು ಮಾಡುತ್ತಿದೆ. ಸರ್ಕಾರಿ ಭೂಮಿಯನ್ನು ಸಾಗುವಳಿ ಮಾಡಿಕೊಂಡು ಒತ್ತುವರಿ ರಕ್ಷಿಸಿರುವ ಭೂಹೀನರಿಗೆ ಸಾಗುವಳಿ ಚೀಟಿ ನೀಡಲು ಸರ್ಕಾರ ಮುಂದಾಗದೇ ಇರುವುದು ಖಂಡನೀಯವಾಗಿದೆ. ಅಂದು ಭೂ ಮಾಲೀಕರು ಶೋಷಣೆ ಮಾಡಿದರೆ ಇಂದು ಸರ್ಕಾರವೇ ಭೂ ಮಾಲೀಕನಾಗಿ ಭೂಹೀನರಿಗೆ ನೀಡಲು ಮುಂದಾಗುತ್ತಿಲ್ಲ. ದಲಿತರು, ಅಲೆಮಾರಿಗಳು, ಹಿಂದುಳಿದ ವರ್ಗಗಳ ಜನರು ಅನುಭವಿಸುತ್ತಿರುವ ಸಮಸ್ಯೆ ಒಂದು ಬಾರಿ ಅವಕಾಶ ನೀಡಿ ಭೂಮಿ ಹಂಚಿಕೆ ಮಾಡಬೇಕು. ಫಾರಂ 50, 53, 57 ಅರ್ಜಿದಾರರಿಗೆ ಕಾರಣ ನೀಡಿ ಭೂಮಿ ಮಂಜೂರಾತಿ ನೀಡುತ್ತಿಲ್ಲ. ಆದರೆ ಕೈಗಾರಿಕೆಗಳಿಗೆ ಭೂಮಿಯನ್ನು ಸರ್ಕಾರ ನೀಡುತ್ತಿದೆ. ಸರ್ಕಾರಕ್ಕೆ ದೇವರಾಜ್ ಅರಸು ಆದರ್ಶವಾಗಿದ್ದರೆ ಕೂಡಲೇ ಭೂಹೀನರಿಗೆ ಭೂಮಿ ಹಂಚಿಕೆ ಮಾಡಬೇಕೆಂದರು. ಆ ಜೀವಗಳಿಗೆ ಒಂದು ಜೀವನಕ್ಕೆ ಒಂದು ಆಶ್ರಯ ಕಲ್ಪಿಸಬೇಕು ಅಂತ ಹೇಳಿ ಅವರಿಗೆ ಒಂದು ಬದುಕಿಗೆ ಒಂದು ಘನತೆ ಬದುಕು ಕೊಡ್ಬೇಕಂತ ಹೇಳಿ ಆಗಿನ ಒಂದು ನಿಂತುಕೊಂಡು ಕೇಸಿ ಅವತ್ತಿನ ಸಂದರ್ಭದಲ್ಲಿ ಏನು ಊರ ಮನೆ ಗೋಡಿಯ ಅಂತ ಒಂದು ಕಾನೂನು ಜಾರಿ ಮಾಡಬೇಕಾಗಿತ್ತು ಅವತ್ತು ದಿವಸ. ಆ ಒಂದು ಜನ ಅವತ್ತು ಅಂದಿನ ಹೋರಾಟಗಳು ಮಾಡ್ತಾ ಇದ್ರು. ಜನ ಒತ್ತಡದಿಂದ ಒಂದು ಸಂಖ್ಯೆನ ಊಳಮನೆ ಭೂಮಣಿ ಅಂತೇಳಿ ಕಾನೂನು ಮಾಡಿದ್ರು. ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವರಾಜ್ ಅರಸು ಅವರು ಅವತ್ತಿನ ಒಂದು ಕಾನೂನು ಮಾಡಿ ಜನರಿಗೆ ಭೂಮಿ ಕೊಡ್ಬೇಕಂತ ಹೇಳಿ ಒಂದು ಕಾನೂನು ಮಾಡಿದರು. ಆದರೆ ಈ ರಾಜ್ಯದಲ್ಲಿ ಏನಪ್ಪ ಸ್ವಲ್ಪ ಭೂಮಿ ಸಿಕ್ತಿಲ್ಲ ಅಂತ ಹೇಳೋದು, ಸಿಕ್ಕಿದ್ದು ಅದು ಕೀರ್ತಿ ಅವರಿಗೆ ಸಲ್ಲಬೇಕಾಗಿದೆ. ಏನಪ್ಪ ಅವತ್ತಿನ ಇವತ್ತಿನ ಏನಂತ ಒಂದು ದೊಡ್ಡ ಕಾರ್ಯಕ್ರಮಗಳು ಅಂತ ಒಂದು ದೊಡ್ಡದು ಏನು ಇವತ್ತು ಬದಲಾವಣೆ ಆಗಿಲ್ಲ. ಆದರೆ ಈ ರಾಜ್ಯದಲ್ಲಿ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತರುವುದರ ಮೂಲಕ ಸಹಿತ ಕೆಲವರು ಭೂಮಿ ಸಿಕ್ಕಿರ್ತಾದ್ರೂ ಸಹಿತ ಏನು ಅವತ್ತಿನ ಭೂಮಿ ಸಿಗ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ ಸಹಿತ ಇವತ್ತು ಭಗವದ್ಗುರು ಸಾಗುಗಳಲ್ಲಿ ಎಷ್ಟೋ ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಏನಪ್ಪ ಅಂದರೆ ನೆನಗುದಿಗೆ ಒಂದು 70-80 ವರ್ಷದಿಂದ ಐದಾರು ಹಂಗೆ ಸಾಗುವಳಿ ಮಾಡ್ಕೊಂತ ಇದ್ದಾರೆ. ಆ ಭೂಮಿಯನ್ನು ಇವತ್ತಿಗೂ ನೆನೆದು ಬಿದ್ದಿರ್ತಕ್ಕಂಥ ಅವರೆಲ್ಲರೂ ತಮ್ಮ ಹೆಸರು ಭೂಮಿ ಪಟ್ಟ ಆಗ್ಬೇಕಂತೇಳಿ ರಾಜ್ಯ ತುಂಬ ಹಲವಾರು ಕಡೆ ಬೆಳಗಾವಿ ಅಧಿವೇಶನದಲ್ಲಿ ಸಹ ಇವತ್ತು ಹೋಗಿ ಅಲ್ಲೆಲ್ಲ ಹೋರಾಟ ಮಾಡ್ತಾರೆ. ಬೆಂಗಳೂರಲ್ಲಿ ಚಳವಳಿ ಅಧಿವೇಶನದಲ್ಲಿ ಸಹ ಅಲ್ಲಿಗೆ ಚಳವಳಿ ಅಧಿವೇಶನ ಮುಖಾಂತರ ಸದ್ಯ ಹೋರಾಟ ಮಾಡಿ ಚಳವಳಿ ಅಧಿವೇಶನದಲ್ಲಿ ಗಮನ ಸೆಳೆಯುವಂಥದ್ದು ಹೋರಾಟ ಮಾಡಿದ್ರು. ಇಡೀ ರಾಜ್ಯ ತುಂಬ ಎಲ್ಲ ಕಡೆ ಹೋರಾಟ ಮಾಡ್ಕೊಂಡು ಬಂದ್ರು ಅವರು. ಆದರೆ ಇವತ್ತಿನ ಮಾಡ್ಕೊಂಡ್ಬಂದ್ರೆ ಸಹಿತ ಇವತ್ತು ನೋಡಿ ಹೆಂಗೈತೆ ಅಂತಂದ್ರೆ ಅದು ಅವತ್ತಿನ ದಿವಸ ಕಾಲಮ್ ನಂಬರ್ 12ರಲ್ಲಿ ಹೆಸರು ಬರ್ತದ್ದು. ಇವತ್ತು ನೀವೇನು ಏನೋ ಹೋರಾಟ ಮಾಡ್ಕೊಂಡ್ಬಂದ್ರೆ ಸಹಿತ ಕಾಲಮ್ ನಂಬರ್ 12ರಲ್ಲಿ ಹೆಸರು ಬರ್ತದ್ದು. ಅವತ್ತು ಅವ್ರಿಗೆ ಒಂದು ಹಕ್ಕಿರ್ತಿತ್ತು. ಹೈಕೋರ್ಟ್ಗೆ ಹೋಗಿದ್ರೆ ಇವತ್ತೇನು ಇಷ್ಟು ದಿನ ಇವೆಲ್ಲ ಮಾಡ್ಕೊಂಡ್ಬಂದ್ರಲ್ಲ ಅನ್ನೋದಕ್ಕೆ ಒಂದು ಕೋರ್ಟ್ನ ಕೇಳಕ್ಕೆ ಹಕ್ಕಿರ್ತಿತ್ತು. ಈಗ ಮನೆ ಮನೆ ಏನ್ ಮಾಡಿದ್ರೆ ಕಾಲಮ್ ನಂಬರ್ 12ರ ಹೆಸರು ತೆಗೆದಾಕ್ಬಿಟ್ಟಾರೆ. ಅವರು ಭೂಮಾಲೀಕರು ಈ ಸಂದರ್ಭದಲ್ಲಿ ವೀರೇಶ್ ಗಣತಿನ್ನಿ, ಮಾರಮ್ಮ, ನಾರಾಯಣ ಸ್ವಾಮಿ, ಆಂಜನೇಯ ಕುರುಬದೊಡ್ಡಿ, ಶಿವರಾಜ್ ಪುರ್ತಿಪ್ಲಿ, ಈರಪ್ಪ ಇದ್ದರು. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತದಿಂದ ಆಗಸ್ಟ್ 22ರಿಂದ 31ರವರೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸೋಪ್ ಮೇಳ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಮಾರುಕಟ್ಟೆ ಅಧಿಕಾರಿ ಗಂಗಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೈಸೂರು ಸ್ಯಾಂಡಲ್ ಸೋಪ್ನ ಹೆಸರಿನಿಂದ ನಾಡಿನಾದ್ಯಂತ ಖ್ಯಾತಿ ಪಡೆದಿದೆ. ಉತ್ಕೃಷ್ಟ ದರ್ಜೆ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಲಿದೆ. ರಿಯಾಯಿತಿ ದರದಲ್ಲಿ ವಸ್ತುಗಳ ಖರೀದಿಗೆ ಅವಕಾಶವಿದೆ. ಗಂಧದ ಎಣ್ಣೆ ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪನ್ನ, ಮಾರ್ಜಕ, ಸೌಂದರ್ಯವರ್ಧಕ, ಅಗರಬತ್ತಿ ಸೇರಿ 50 ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ದಾಪುಗಾಲು ಇಟ್ಟಿದೆ. 2023-24ನೇ ಸಾಲಿನಲ್ಲಿ 1,571 ಕೋಟಿ ವಹಿವಾಟು ನಡೆಸಿ 362 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. 2024-25ರಲ್ಲಿ ಉತ್ಪನ್ನಗಳ ಮಾರಾಟದಲ್ಲಿ 1,785 ಕೋಟಿ ವಹಿವಾಟು ನಡೆಸಿ 450 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. 108 ವರ್ಷಗಳ ಇತಿಹಾಸದಲ್ಲಿ ಮೇ 25ರಲ್ಲಿ ಮಾರಾಟ 186 ಕೋಟಿ ಗಳ ಲಾಭ ಗಳಿಸುವ ಮೂಲಕ ದಾಖಲೆ ನಿರ್ಮಿಸಿದೆ. ಶ್ರೀಗಂಧವನ್ನು ಪಡೆಯಲು 10 ಜನ ರೈತರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ.
ಕೆಎಸ್ಡಿಎಲ್ ಉತ್ಪನ್ನಗಳನ್ನು ಜಾಗತಿಕ ಮಟ್ಟದಲ್ಲಿ ಬೆಳೆಸಲು ಚಿತ್ರನಟಿ ತಮನ್ನಾ ಭಾಟಿಯಾ ಇವರನ್ನು ರಾಯಭಾರಿಯನ್ನಾಗಿ ನೇಮಿಸಲಾಗಿದೆ. ಅಲ್ಲದೆ ರಾಜ್ಯ ಇಬ್ಬರನ್ನು ಸಹ ನೇಮಿಸಿಕೊಳ್ಳಲಾಗಿದೆ. ಸಾರ್ವಜನಿಕರು ಸಾಬೂನು ಮೇಳದಲ್ಲಿ ಭಾಗವಹಿಸಿ ಸೋಪುಗಳ ಪಡೆದುಕೊಳ್ಳಬೇಕೆಂದರು. ಸಂಸ್ಥೆಯಾಗಿ ಇದು ನಮ್ಮ ಸಂಸ್ಥೆಯು ಅತ್ಯಂತ ಉತ್ಕೃಷ್ಟ ಮತ್ತು ಶ್ರೇಷ್ಠ ಗುಣಮಟ್ಟದ ಸಾಬೂನುಗಳನ್ನು, ಮೈ ಸಾಬೂನುಗಳನ್ನು ಮತ್ತು ಬಟ್ಟೆ ಸಾಬೂನುಗಳನ್ನು ಹಾಗೂ ಸೌಂದರ್ಯ ವರ್ಧಕಗಳನ್ನು ತಯಾರಿಸುವ ಶ್ರೇಷ್ಠ ಗುಣಮಟ್ಟದ ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಗೆ ಕಳೆದ 2 ವರ್ಷಗಳಿಂದ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರವರ ನೇತೃತ್ವದಲ್ಲಿ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಪ್ಪಾಜಿ ನಾಡಗೌಡ ಅವರು ಕೆಎಸ್ಡಿಎಲ್ ಅಧ್ಯಕ್ಷರು ಮತ್ತು ಮುದ್ದೇಬೇಳ ಮಾನ್ಯ ಶಾಸಕರು ಹಾಗೂ ಡಾಕ್ಟರ್ ಪ್ರಶಾಂತ್ ಅವರು ಎಂ ಡಿ ಅವರು ಈ ಒಂದು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಈ ಒಂದು ಸಂಸ್ಥೆಯನ್ನು ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸಂಸ್ಥೆಯು 2017, 2019ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವಾರ್ಡ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದೆ ಮತ್ತು ನಮ್ಮ ಸಂಸ್ಥೆಯು 50 ಬಗೆಯ ಅತ್ಯುತ್ತಮ ಶ್ರೇಷ್ಠ ಗುಣಮಟ್ಟದ ನಂಬರ್ 1 ಕ್ವಾಲಿಟಿ ಇರ್ತಕ್ಕಂಥ ಅತ್ಯುತ್ತಮ ಉತ್ಪನ್ನಗಳನ್ನು, ಗ್ರಾಹಕ ಬಳಕೆಯ ಗ್ರಾಹಕ ಸ್ನೇಹಿ ಉತ್ಪನ್ನಗಳನ್ನು ನಮ್ಮ ಸಂಸ್ಥೆಯು ತಯಾರಿಸುತ್ತದೆ ಮತ್ತು ನಮ್ಮ ಸಂಸ್ಥೆಯು 6 ಮಾರುಕಟ್ಟೆ ಜಾಲಗಳನ್ನು, ರಾಷ್ಟ್ರಾದ್ಯಂತ 6 ಮಾರುಕಟ್ಟೆ ಜಾಲಗಳನ್ನು ಹೊಂದಿದೆ ಮತ್ತು 25ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳಿಗೆ ರಫ್ತುಗಳನ್ನು ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಸೊ ನಮ್ಮ ಸಂಸ್ಥೆಯು ಸುಮಾರು 108 ವರ್ಷಗಳ ಐತಿಹಾಸಿಕ ಪೌರಾಣಿಕ ಒಂದು ಇತಿಹಾಸವನ್ನು ಮತ್ತು ಸೌಂದರ್ಯವರ್ಧಕಗಳನ್ನು ಮತ್ತು ಆಯುರ್ವೇದಿಕ ಗುಣಗಳನ್ನು ಅಂಶಗಳ ಉಳ್ಳ ಸೋಪುಗಳನ್ನು ತಯಾರಿಸತಕ್ಕಂಥ ಸಂಸ್ಥೆ ಮತ್ತು ಇದು ISO ಗುಣಮಟ್ಟ ಹೊಂದಿರತಕ್ಕಂಥ ಪ್ರಮಾಣ ಪತ್ರಗಳನ್ನು ಕೂಡ ಪಡೆದಿದೆ ಮತ್ತು ಜಿಯೋಗ್ರಾಫಿಕಲ್ ಭೌಗೋಳಿಕ ಸೂಚಿಯನ್ನು ಕೂಡ ಇದು ಪಡೆದುಕೊಂಡಿದೆ. ಅಂದರೆ ಈ ಒಂದು ಮೈಸೂರು ಭಾಗ ಮತ್ತು ಕೇರಳ ಭಾಗ, ಈ ಕಡೆ ಶ್ರೀಗಂಧ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶ್ರೀಗಂಧ. ಈ ಸಂದರ್ಭದಲ್ಲಿ ಸಹಾಯಕ ವ್ಯವಸ್ಥಾಪಕ ಗುರುಪ್ರಸಾದ್ ಇದ್ದರು. ಶ್ರೀ ಮಾತಾ ಮಹಾಲಕ್ಷ್ಮೀ ದೇವಿ ಗಜಾನನ ಯುವ ಸಮಿತಿ ವತಿಯಿಂದ ನಗರದ ಗಂಜ್ ಕಲ್ಯಾಣ ಮಂಟಪ ಗಣಪತಿ ಮಂದಿರದಲ್ಲಿ 4.5 kg ತೂಕದ ಬೆಳ್ಳಿ ಪಾದುಕ ಹಾಗೂ ವಿವಿಧ ಆಭರಣಗಳ ಪೂಜಾ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. ನೂತನವಾಗಿ ಸಿದ್ಧಪಡಿಸಲಾದ ಗರುಡ ಸ್ತಂಭವನ್ನು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಕರೆತರಲಾಯಿತು. ನಂತರ ದೇವಸ್ಥಾನದ ಮುಂದುಗಡೆ ಪ್ರತಿಷ್ಠಾಪಿಸಲಾಯಿತು. ಮಹಾನಗರ ಪಾಲಿಕೆ ಸದಸ್ಯ ಎಂ ಪವನ್ ಕುಮಾರ್, ಬಿಜೆಪಿ ಮುಖಂಡ ರವಿ ಜಲ್ದಾರ್, ಮೌನೇಶ್ ಸೇರಿದಂತೆ ಬಡಾವಣೆ ಭಕ್ತರು ಭಾಗವಹಿಸಿ ಜಯ ಘೋಷಣೆಗಳೊಂದಿಗೆ ಪೂಜೆ ಕಾರ್ಯಗಳನ್ನು ನೆರವೇರಿಸಲಾಯಿತು. ಸ್ತಂಭಕ್ಕೆ ಅಭಿಷೇಕ, ಪೂಜೆ ನೆರವೇರಿಸಲಾಯಿತು. ಯೂನಿಯನ್ ಬ್ಯಾಂಕ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡ ಘಟನೆ ನಡೆದಿದೆ. ನಗರದ ಬಸವೇಶ್ವರ ವೃತ್ತದ ಸಮೀಪದಲ್ಲಿರುವ ಯೂನಿಯನ್ ಬ್ಯಾಂಕಿನಲ್ಲಿ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಬ್ಯಾಂಕಿನಲ್ಲಿ ದಟ್ಟವಾದ ಹೊಗೆ ಆವರಿಸಿದ್ದನ್ನು ಕಂಡ ಸ್ಥಳೀಯರು ಅಗ್ನಿಶಾಮಕ ದಳ ಠಾಣೆಗೆ ಮಾಹಿತಿ ನೀಡಿದರು. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯ ನಡೆಸಿದರು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರುವಷ್ಟರಲ್ಲಿ ಬ್ಯಾಂಕಿನ ಎಲ್ಲ ಕಡೆಗೂ ಬೆಂಕಿ ಆವರಿಸಿಕೊಂಡಿತು. ಬ್ಯಾಂಕಿನಲ್ಲಿನ 2 AC ಸ್ಫೋಟಗೊಂಡಿದ್ದರಿಂದ ಫರ್ನಿಚರ್ಗಳು ಸುಟ್ಟು ಕರಕಲಾಗಿವೆ ಎಂದು ಹೇಳಲಾಗಿದ್ದು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬ್ಯಾಂಕಿನಲ್ಲಿ ಬೆಂಕಿ ನಂದಿಸುವ ಕಾರ್ಯ ನಡೆಸಿದರು.
ಸೈಡ್ ತಗೊಳ್ಳಿ. ಒಳಗಡೆ ಇದೆಯಾ? ಇಲ್ಲ ಸರ್, ಏನು ಇಲ್ಲ ಸರ್. ಆಯ್ತು. ಈ ಸಂದರ್ಭದಲ್ಲಿ ಡಿಎಫ್ಒ ರವೀಂದ್ರ, ಅಗ್ನಿಶಾಮಕ ಠಾಣಾಧಿಕಾರಿ ರಾಜು, ಸಹಾಯಕ ಅಧಿಕಾರಿ ನರಸಪ್ಪ, ಸಿಬ್ಬಂದಿ ಡಿಕೆ ಶ್ರೀನಿವಾಸ್, ನಾಸಿರ್, ನರಸಿಂಹಲು, ದೇವರಾಜ್ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತುಂಬಿ ಹರಿಯುತ್ತಿರುವ ಕೃಷ್ಣಾ ತುಂಗಭದ್ರಾ ನದಿಗಳು, ಹೂವಿನ ಹೆಡಗಿ ಸೇತುವೆ ಮುಳುಗಡೆ, ಕಲಬುರಗಿ ಸಂಚಾರ ಸ್ಥಗಿತ, ಕೊಪ್ಪರ ಸೇರಿ ಹಲವು ದೇವಸ್ಥಾನಗಳು ಮುಳುಗಡೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣ, ಅಲೆಮಾರಿಗಳಿಗೆ ಅನ್ಯಾಯವಾಗದಂತೆ ಕ್ರಮ ವಹಿಸಲಿ, ರವೀಂದ್ರನಾಥ್ ಪಟ್ಟಿ. ಅಂಗನವಾಡಿ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನಾ ಧರಣಿ. ಆಗಸ್ಟ್ 24ರಂದು ಛಲವಾದಿ ಮಹಾಸಭಾದ ಮಹಿಳಾ ಘಟಕದಿಂದ ಪ್ರತಿಭಾ ಪುರಸ್ಕಾರ, ಅರ್ಚನಾ ಸುಂಕಾರಿ. ದೇವರಾಜ ಅರಸು ಆಶಯಗಳಿಗೆ ಸರ್ಕಾರ ಬದ್ಧತೆ ಇದ್ದರೆ ಸಾಗುವಳಿ ಮಾಡುವ ರೈತರಿಗೆ ಸಾಗುವಳಿ ಚೀಟಿ ನೀಡಲಿ, ಮಾರೆಪ್ಪ ಹರವಿ. ಆಗಸ್ಟ್ 22ರಿಂದ 31ರವರೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಾಬೂನು ಮೇಳ, ಗಂಗಪ್ಪ. ನಗರದ ಗಂಜ ಕಲ್ಯಾಣ ಮಂಟಪದ ಶ್ರೀ ಗಣೇಶ ಮಂದಿರಕ್ಕೆ 4.5 ಕೆಜಿ ಬೆಳ್ಳಿ ಆಭರಣ ಸಮರ್ಪಣೆ. ಯೂನಿಯನ್ ಬ್ಯಾಂಕ್ನಲ್ಲಿ ಆಕಸ್ಮಿಕ ಬೆಂಕಿ, ಪೀಠೋಪಕರಣ ಎಸಿ ಸುಟ್ಟು ಭಸ್ಮ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.